नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानते। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद गुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविदो नूनं मनं मा कृताः। श्री सत्यात्मगुरो त्वदङ्घ्रियुगलं हित्वा नमे सद्गतिः। यैरहं शुकवत् सम्यक् शिक्षितोऽस्मि कृपालवे तान् वन्दे धेनुपाचार्यान् तत्त्वज्ञानार्थसिद्धे। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अषेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपुटुतरे धर्माद्यधिक पुरुषार्थ साधनीभूते अद्य आध्यात्मिक भीमसेन स्वरूप चिंतनारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण
ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಭಗವಂತನ ಅನುಗ್ರಹದಿಂದ ಭೀಮಸೇನ ದೇವರ ಆಧ್ಯಾತ್ಮಿಕ ಸ್ವರೂಪದ ಚಿಂತನೆ ಇಲ್ಲಿವರೆಗೂ 6 ಗುಣಗಳ ಪ್ರತಿನಿಧಿ ಭೀಮಸೇನ ಹೇಗೆ ಅನ್ನುವುದನ್ನು ನಿಮಗೆ ವಿವರಣೆ ಮಾಡಿ ಹೇಳಲಾಗಿದೆ. ಈಗ 7ನೇ ಗುಣ ಸ್ಥಿರತೆ. ತನ್ನ ಸಿದ್ಧಾಂತದ ವಿಷಯದಲ್ಲಿ ಸ್ಥಿರತೆ. ತನ್ನ ವಿಚಾರಪೂರ್ವಕವಾಗಿ ಒಪ್ಪಿಕೊಂಡಿರ್ತಕ್ಕಂಥ ತತ್ವದ ಬಗ್ಗೆ ಸ್ಥಿರತೆ. ಎಂತಹ ಸಂಕಟ ಬಂದರೂ ಕೂಡ ಆ ಸ್ಥಿರತೆಯಿಂದ ಬದಿಗೆ ಸರಿಯದೇ ಇರುವ ವ್ಯಕ್ತಿತ್ವ ಭೀಮಸೇನ. ಭೀಮಸೇನನ ಮೊದಲನೇ ಕರ್ತವ್ಯ ಅವನು ಅವತರಿಸಿದ್ದೇ ಭೂಭಾರ ಹರಣ ಮಾಡುವ ಪರಮಾತ್ಮನ ಸೇವೆಯನ್ನು ಮಾಡುವುದು. ಅವನು ಹೇಳಿದಷ್ಟು ಭೂಭಾರವನ್ನು ನಾಶಪಡಿಸುವುದು. ಅದಕ್ಕಾಗಿ ತನ್ನ ತಾರುಣ್ಯದ ಆರಂಭದಿಂದಲೇ ದುರ್ಯೋಧನಾದಿಗಳನ್ನು ಬದಿಗಿಟ್ಟು ತನ್ನ ಪರಾಕ್ರಮವನ್ನು ಆಗಾಗ ವ್ಯಕ್ತಪಡಿಸುತ್ತಾ, ನಾನು ಬಲಸ್ವರೂಪನೂ ಜ್ಞಾನಸ್ವರೂಪನೂ, ಈ ಜಗತ್ತಿನ ದುಷ್ಟರ ವಿನಾಶಕ್ಕೋಸ್ಕರ ಹುಟ್ಟಿದ ವ್ಯಕ್ತಿ ನಾನು. ಅದೇ ರೀತಿಯಾಗಿ ಭೀಮ ಮಾಡಿದ ಪ್ರತಿಜ್ಞೆಗಳು, ನಾನೇ ಈ ದುಷ್ಟ ದುರ್ಯೋಧನನ ತೊಡೆಯನ್ನು ಒಡೆಯುತ್ತೇನೆ, ಇವನ ತಲೆಯನ್ನು ಕಾಲ್ಕೆಳಗೆ ಹಾಕಿ ಹಿಸುಕ್ತೇನೆ, ನಾನೇ ಈ ದುಶ್ಯಾಸನನ ಗುಂಡಿಗೆಯನ್ನು ಸೀಳಿ ಬಿಸಿ ಬಿಸಿ ರಕ್ತವನ್ನು ಪಾನ ಮಾಡ್ತೇನೆ, ನಾನೇ ಈ ಧೃತರಾಷ್ಟ್ರ 100 ಮಕ್ಕಳನ್ನು ನಾನೇ ಕೊಲ್ತೇನೆ, ಅರ್ಜುನನ ಕಡೆಯಿಂದ ಕರ್ಣನನ್ನು ಕೊಲ್ಲಿಸ್ತೇನೆ, ನಕುಲನ ಕಡೆಯಿಂದ ಶಕುನಿಯನ್ನು ಕೊಲ್ಲಿಸ್ತೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿದವನು ಭೀಮಸೇನ. ಅದನ್ನು ಎಂದಿಗೂ ಕೊನೆಯವರೆಗೂ ಬಿಡಲಿಲ್ಲ. ಪರಾಕ್ರಮದಲ್ಲಿ ಬಲಸ್ವರೂಪನಾದಂಥ ಭೀಮ ಯುದ್ಧದಲ್ಲಿ ಒಂದು ಜಯಸ್ತಂಭದಂತೆ ಗಟ್ಟಿಯಾಗಿ ನಿಂತುಕೊಂಡವ. 18 ದಿವಸಗಳ ಯುದ್ಧವನ್ನು ಸ್ವಲ್ಪ ಸ್ಥೂಲವಾಗಿ ನಾವು ಪರಿಶೀಲಿಸಿದಾಗ ಭೀಮನ ವಿಶಿಷ್ಟವಾದಂಥ ಪರಾಕ್ರಮ ನಮಗೆ ಗೊತ್ತಾಗ್ತದೆ. ದುರ್ಯೋಧನ ಸಂಧಿ ಮಾಡಲಿಕ್ಕೆ ಕೇಳೋದಿಲ್ಲ.
ಯುದ್ಧ ನಿಶ್ಚಿತ. ಆದರೆ ಲೋಕವ್ಯವಹಾರದ ದೃಷ್ಟಿಯಿಂದ ಯುದ್ಧ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಪಾಂಡವರು ಮಾತುಕತೆಯಿಂದ ಯುದ್ಧವನ್ನು ಆಗದಂತೆ ನೋಡಿಕೊಳ್ಳಲಿಕ್ಕೆ ಪ್ರಯತ್ನಿಸಲಿಲ್ಲ ಅನ್ನೋ ಅಪವಾದ ನನ್ನ ಭಕ್ತರಿಗೆ ಬೇಡ ಅಂತ ಹೇಳಿ ಕೃಷ್ಣ ಸಂಧಾನದ ನೆವದಿಂದ ಹೊರಡುವಾಗ ಒಂದು ಸೂಚ್ಯವಾಗಿ ಮಾತನ್ನು ಭೀಮನಿಗೆ ಹೇಳ್ತಾನೆ. ಭೀಮ, ಕೌರವರು ಕೇಳೋದಿಲ್ಲ, ಯುದ್ಧ ಮಾಡಿ ನಮ್ಮ ರಾಜ್ಯವನ್ನು ಪಡೆಯಬೇಕಾಗ್ತದೆ. ಆದರೆ ಭೀಮ, ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿ ಭಾರ ಸಮಾಹಿತ, ಈ ಸಂಪೂರ್ಣ ಜವಾಬ್ದಾರಿ ನಿನ್ನ ತಲೆ ಮೇಲೆ. ಪ್ರಮುಖರೆಲ್ಲರನ್ನು ಕೊಲ್ಲುವ ಜವಾಬ್ದಾರಿ ನಿನ್ನದು. ಜೊತೆಯಲ್ಲಿ ನಿಂತುಕೊಂಡು ಸಾಕಷ್ಟು ನೀನು ಸೇವೆಯನ್ನು ಮಾಡ್ತಾನೆ. ಆದರೆ ಪ್ರಮುಖವಾದ ಜವಾಬ್ದಾರಿ ನಿಂದು. ಪರಮಾತ್ಮ ದೌತ್ಯದ ನೆವದಿಂದ, ಸಂಧಿಯ ನೆವದಿಂದ ದುರ್ಯೋಧನಾದಿಗಳನ್ನು ಕೊಂದೇ ಬಂದ್ಬಿಟ್ಟಿದ್ದ. ಅದಕ್ಕೆ ಮುಂದೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮಯೈವ ಏತೆ ನಿಯತಃ ಪೂರ್ವಮೇವ, ನಾನು ಮೊದಲೇ ಇವರನ್ನ ಮಾನಸಿಕವಾಗಿ ಕೊಂದುಬಿಟ್ಟಿದ್ದೇನೆ. ಇವರ ಪರಾಜಯ ನಿಶ್ಚಿತ, ಕೌರವರು ಸಾಯೋದು ನಿಶ್ಚಿತ. ಆದರೆ ಕೀರ್ತಿಯನ್ನು ನಿನಗೆ ನಾನು ಕೊಡಬೇಕಾಗಿದೆ. ಅದಕ್ಕೋಸ್ಕರ ಅರ್ಜುನ ಯುದ್ಧ ಮಾಡು ಅಂತ ತಿಳ್ಕೊಂಡು ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾನೆ. ಆಜ್ಞೆಯಂತೆ ಭೀಮ ಯುದ್ಧದ ಮುಖ್ಯ ಜವಾಬ್ದಾರಿಯನ್ನು ಸ್ವೀಕಾರ ಮಾಡ್ತಾನೆ. ಭೀಮನೇ ಈ ಸಂಪೂರ್ಣ ಯುದ್ಧದ ನಾಯಕ ಅಂತನ್ನೋದಕ್ಕೋಸ್ಕರ, ತಿಳಿಸೋದಕ್ಕೋಸ್ಕರ ಯುದ್ಧದ ಅನೌನ್ಸ್ಮೆಂಟ್ ಆದ ನಂತರ ಒಂದು ವಿಶಿಷ್ಟವಾದ ಘಟನೆ ನಡೀತದೆ. ದುರ್ಯೋಧನ ಏನು ತಿಳ್ಕೊಂಡಿದ್ದ, ನಾವು 101 ಜನ ಇದ್ದೇವೆ, 100 ಜನ ಇದ್ದೇವೆ, ನಮ್ಮ ಕಡೆ ಕರ್ಣ ಇದ್ದಾನೆ, ಪಾಂಡವರನ್ನು ಸುಲಭವಾಗಿ ಗೆಲ್ತೇವೆ, ನಾವು 100 ಜನ ಅಣ್ಣ ತಮ್ಮಂದು ಸೇರಿ ಭೀಮನನ್ನು ಮುಗಿಸ್ಬೋದು. ಆ ಭೀಮನನ್ನು ಕೆಣಕೋದಕ್ಕೋಸ್ಕರ, ಒಂದು ದೃಷ್ಟಿಯಿಂದ ಭೀಮನಿಗೆ ಅಪಮಾನ ಮಾಡುವುದಕ್ಕೋಸ್ಕರ ಉಲೂಕನನ್ನು ಕಳಿಸ್ಕೊಡ್ತಾನೆ ದುರ್ಯೋಧನ. ಅವನು ಬಂದು ದುರ್ಯೋಧನ ಹೇಳಿದ ಎಲ್ಲ ಮಾತುಗಳನ್ನು ಹೇಳ್ತಾನೆ. ನೀನು ಭೀಮಸೇನ ಸುಮ್ಮನೆ ಯುದ್ಧಕ್ಕೆ ಸಾಯೋದಕ್ಕೋಸ್ಕರ ಬಾ, ನಿನ್ನ ಪ್ರತಿಜ್ಞೆ ಎಲ್ಲ ವ್ಯರ್ಥಗಳು, ಹಾಗೆ ಹೀಗೆ ತನ್ನಲ್ಲಿ ಏನೇನು ದ್ವೇಷ ಇತ್ತು ಅದೆಲ್ಲವನ್ನು ಪಾಂಡವರ ಸಭೆಯಲ್ಲಿ ಉಲೂಕ ಮಾತನಾಡ್ತಾನೆ. ಆಗ ಭೀಮ ಹೇಳ್ತಾನೆ, ಎದ್ದು ನಿಂತ್ಕೊಂಡು ಕೈ ಹಿಸುಕ್ತಾ ಹೇಳ್ತಾನೆ, ಶ್ರುತಂತೆ ವಚನಂ ಮೂರ್ಖ, ಏ ಮೂರ್ಖ, ನಿನ್ನ ಮಾತು ನಾನು ಕೇಳಿದ್ದೇನೆ.
ಈಗ ಸದ್ಯಕ್ಕೆ ಇನ್ನು ಹೆಚ್ಚಿಗೆ ಮಾತನಾಡಿದರೆ ನಿನ್ನನ್ನು ಯಮಲೋಕಕ್ಕೆ ಕಳಿಸಿಕೊಡ್ತೇನೆ. ದುರ್ಯೋಧನ ದೂತನಾಗಿ ಬಂದಿಯಲ್ಲ, ಬಾ, ಈಗಲೇ ಒಂದು ಕೈ ನೀನು ನೋಡ್ತೇನೆ. ನಿನ್ನ ದುರ್ಯೋಧನಿಗೆ ಹೋಗಿ ಹೇಳು, ಅಥವಾ ಇಲ್ಲ ಈಗ ಯುದ್ಧಕ್ಕೆ ಇಲ್ಲೇ ಮುಗಿಸ್ತೇನೆ, ಆಮೇಲೆ ದುರ್ಯೋಧನ ಹತ್ರಕ್ಕೆ ನೀವು ಹೋಗೋದು ಇಲ್ಲ. ನಿಮ್ಮ 100 ಜನ ಮಕ್ಕಳನ್ನು ನಾನು ಒಬ್ಬನೇ ಕೊಲ್ತೇನೆ. ಇನ್ನೊಮ್ಮೆ 100 ಸಲ ಜಪ ಮಾಡು. ನಿನ್ನನ್ನು ನಿನ್ನ ತಮ್ಮಂದು ನಾನೇ ಕೊಲ್ತೇನೆ. ಭೀಮಸೇನಿಗೆ ಒಂದು ನಿಶ್ಚಿತ, ಒಂದು ಸ್ಥಿತಿ. ಈ ಸುದ್ದಿಯನ್ನು ತಿಳಿದು ದುರ್ಯೋಧನ ಮತ್ತಷ್ಟು ಕಷ್ಟಪಟ್ಟ. ಯುದ್ಧ ಪ್ರಾರಂಭವಾಯಿತು. ಯುದ್ಧದಲ್ಲಿ ಆಯಿತು. ದುರ್ಯೋಧನಿಗೆ ಎಲ್ಲ ಕಡೆಗೂ ಭೀಮನೇ ಕಾಣಿಸ್ತಾ ಇದ್ದಾನೆ. ಪಾಂಡವರ ಸುಸ್ಥಿತವಾದ ಸೈನ್ಯ ನೋಡಿದ. ಎಲ್ಲರೂ ಕೂಡ ಅತಿ ಶಿಸ್ತಿನಲ್ಲಿ ಯುದ್ಧಕ್ಕೆ ತಯಾರಾಗಿದ್ದಾರೆ. ಆದರೆ ಇದು ಭೀಮನ ರಕ್ಷಣೆಯಲ್ಲಿದೆ. ದುರ್ಯೋಧನನ ಎದೆ ಒಡೆಯಿತು. ಇನ್ನು ನನ್ನ ಅಳಿವು ಇಲ್ಲ, ನನ್ನ ಉಳಿವು ಇಲ್ಲ, ನನ್ನ ಅಳಿವು ನಿಶ್ಚಿತ ಅಂತ ತಿಳ್ಕೊಂಡಂತ ಅನ್ನೋದನ್ನು ಮನಸ್ಸಿನಲ್ಲಿ ನಿರ್ಧಾರ ಮಾಡಿದ್ದಾನೆ. ಸೇನಾಪತಿಗಳಾದ ದ್ರೋಣರ ಹತ್ತಿರ ಒಂದು ದುಃಖವನ್ನು ತೋಡ್ಕೊಳ್ತಾ ಇದ್ದಾನೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ನಮ್ಮ ಸೈನ್ಯದ ಸೇನಾಪತಿಗಳು ಭೀಷ್ಮಾಚಾರ್ಯರು, ಆದರೆ ಅವರಿಂದ ರಕ್ಷಿತವಾದಂತಹ ಈ ಸೈನ್ಯ ಗೆಲ್ಲಲಿಕ್ಕೆ ಅಸಮರ್ಥವಾಗಿದೆ ಅಂತ ಅನಿಸ್ತಾ ಇದೆ. ಆ ಕಡೆ ಸೈನ್ಯ ಸೇನಾಪತಿ ದುಷ್ಟದ್ಯುಮ್ನಾಗಿದ್ದರು, ದುರ್ಯೋಧನ ತೆಗೆದುಕೊಂಡ ಹೆಸರು ಭೀಮ. ಪರ್ಯಾಪ್ತಂ ತದಮೇ ತೇಷಾಂ ಬಲಂ ಭೀಷ್ಮಾಭಿರಕ್ಷಿತಂ, ಬಲಂ ಭೀಮಾಭಿರಕ್ಷಿತಂ. ಆದರೆ ಭೀಮನ ಸಂರಕ್ಷಣೆಯಲ್ಲಿದ್ದ ಪಾಂಡವರ ಸೈನ್ಯ ಯುದ್ಧದಲ್ಲಿ ಗೆಲ್ಲುವುದಕ್ಕೋಸ್ಕರ ಸಮರ್ಥ ಅಂತ ನನಗೆ ಅನಿಸ್ತಾ ಇದೆ. ದುರ್ಯೋಧನ ಆರಂಭದಲ್ಲಿ ಮಾನಸಿಕವಾಗಿರ್ತಕ್ಕಂಥ ರೀತಿಯಿಂದ ಹೀನಗಂಡಕ್ಕೆ ಒಳಗಾಗಿದ್ದಾನೆ. ಯುದ್ಧದ ಆರಂಭದಲ್ಲಿ ಧರ್ಮರಾಜ ಒಂದು ನಿಯಮವನ್ನು ಮಾಡಿಕೊಂಡ್ರು. ಏನು? ನಮಗೆ ದ್ವೇಷ ಇದ್ದದ್ದು ಅಥವಾ ನಮ್ಮನ್ನು ದ್ವೇಷ ಮಾಡುವವನು ದುರ್ಯೋಧನ, ಆದರೆ ಅವನ ಪಕ್ಷದಲ್ಲಿ ನಮ್ಮ ಪಿತಾಮಹರಾದ ಭೀಷ್ಮರಿದ್ದಾರೆ, ಗುರುಗಳಾದ ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯ ಇದ್ದಾರೆ, ನಮ್ಮ ಬಂಧು ಬಳಗ ಇದೆ. ಆದ್ದರಿಂದಾಗಿ ಉಳಿದವರ ಜೊತೆಯಲ್ಲಿ ಯುದ್ಧ ಮಾಡುವಾಗ ಸ್ವಲ್ಪ ಸೌಮ್ಯವಾಗಿ ಯುದ್ಧ ಮಾಡು, ಆದರೆ ದುರ್ಯೋಧನರ ಜೊತೆ ಯುದ್ಧ ಮಾಡುವಾಗ ಹೇಗೆ ಯುದ್ಧ ಮಾಡಬೇಕು ಹಾಗೆ ಮಾಡೋಣ. ಮತ್ತು 2ನೇ ದಿನ ಯುದ್ಧದಲ್ಲಿ ಕೌರವರ ಕೈ ಮೇಲಾಯಿತು, ಪಾಂಡವರು
ಪರಾಜಿತರಾದಂತೆ ವ್ಯವಹಾರ ಮಾಡಿದರು. ಅಲ್ಲಿಯೇ ಭೀಷ್ಮರಿಂದ ತಮ್ಮ ಹೆಚ್ಚಿನ ಸೈನ್ಯ ಮೃತವಾದದನ್ನು ಕಂಡು ಅಂದು ಸಾಯಂಕಾಲ ಭೀಷ್ಮ ಧರ್ಮರಾಜ ಹೇಳ್ತಾನೆ, ಕೃಷ್ಣ ಯುದ್ಧ ಸಾಕು, ಇವತ್ತು ಭೀಮ ಮಾಡಿದ ರೀತಿಯಲ್ಲಿ ಸೌಮ್ಯ ಯುದ್ಧ ಮಾಡಿದರೆ ಗೆಲ್ಲೋದು ಹೇಗೆ? ಆದ್ದರಿಂದಾಗಿ ನನ್ನನ್ನು ರಾಜನನ್ನಾಗಿ ಮಾಡು, ನಾನು ಸನ್ಯಾಸ ತೆಗೆದುಕೊಂಡು ಹೋಗ್ತೇನೆ ಅಂತ ಸ್ವಲ್ಪ ಪಲಾಯನವಾದ. ಆ ನಂತರ ಧರ್ಮರಾಜನ ಆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಸಂಶಯವನ್ನು ದೂರ ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಭೀಮ ಇಲ್ಲ, ನಾನು ಅಣ್ಣನಿಗೆ ಧೈರ್ಯ ಕೊಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಆ ಕಾಲದಲ್ಲಿ ಭೀಮಸೇನ ನಿಶ್ಚಿದ್ದಾನೆ. ಸಂದರ್ಭ ಹೀಗೆ ಬಂತು. ಭೀಷ್ಮರು ಮತ್ತು ಭೀಮ ಎದುರಾಗಿದ್ದಾರೆ. ಇವತ್ತಿನ ದಿವಸ ಭೀಮ ಸಾಕಷ್ಟು ಜನರನ್ನು ಸಂಹಾರ ಮಾಡಿದ್ದಾನೆ. ಭೀಮನ ಯುದ್ಧದ ಶೈಲಿಯೇ ಬದಲಾಯಿತು. 3-4 ಭೀಮನಿಂದ ಸಾಕಷ್ಟು ಕೌರವ ಸೈನ್ಯ ನಷ್ಟವಾಯಿತು. ನಾಲ್ಕನೇ ದಿವಸ ರಾತ್ರಿ ತಾಲೀಗ್ ಮೀಟಿಂಗ್ ಆಗಿ ಕೌರವರ ಸೈನ್ಯದಲ್ಲಿ ಇಲ್ಲ, ಇವತ್ತು ಪ್ರಮುಖರೆಲ್ಲರೂ ಸೇರಿ ಒಬ್ಬನೇ ಒಬ್ಬ ಭೀಮನ ಮೇಲೆ ಎಲ್ಲರೂ ಕೂಡ ಆಕ್ರಮಣ ಮಾಡೋಣ. ಅಭಿಮನ್ಯುವಿನ ಕೊಲ್ಲುವುದಕ್ಕೋಸ್ಕರ ಮಾಡುವ ಮೋಸಕ್ಕಿಂತಲೂ ಒಬ್ಬರ ಜೊತೆಗೆ ಒಬ್ಬರು ಯುದ್ಧ ಅಂತ ನಿಯಮ ಇದ್ದರೂ ನಾವು 10 ಜನ ಮಹಾವೀರರು ಸೇರಿ ಒಬ್ಬನೇ ಒಬ್ಬ ಭೀಮನ ಜೊತೆ ಯುದ್ಧ ಮಾಡಿ ಅವನನ್ನು ಸೋಲಿಸಿದರಾಯಿತು, ಕೌರವರ ಪಕ್ಷಕ್ಕೆ ಜಯ ಸಿಕ್ಕಂತೆ ಆಗ್ತದೆ ಅಂತ ತಿಳ್ಕೊಂಡಂತೆ. ಆಗ ಭೀಮಸೇನನನ್ನ 10 ಜನ ರಾಜರು ತಮ್ಮ ಸೈನ್ಯದ ಜೊತೆಗೆ ಕೇವಲ ಭೀಮಸೇನನ ಮೇಲೆ ಆಕ್ರಮಣ ಮಾಡಿದ್ದಾರೆ. ವಿಶಾಲವಾದ ಸೈನ್ಯ, 10 ಜನರು ಜೊತೆಯಲ್ಲಿ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಅನೇಕ ರೀತಿಯಿಂದ ಭೀಮನನ್ನು ಸುತ್ತಗಟ್ಟಿದ್ದಾರೆ. ಭೀಮ ನೋಡಿದ, ಈ ಕಡೆಯಿಂದಲೂ ಕೌರವ ಸೈನ್ಯ, ಈ ಕಡೆಯಿಂದ ಕೌರವ ಸೈನ್ಯ, ಈ ಕಡೆಯಿಂದ ಕೌರವ ಸೈನ್ಯ, ಈ ಕಡೆಯಿಂದ ಕೌರವ ಸೈನ್ಯ, ಎಲ್ಲ ಕಡೆಗೆ ಸುತ್ತಲೂ ಅವರೇ. ತನ್ನ ಒಬ್ಬನಿಗೋಸ್ಕರ ಎಷ್ಟು ವಿಶಾಲವಾದ ಸೈನ್ಯ ಕಳಿಸಿದ ದುರ್ಯೋಧನ ಕುತಂತ್ರ ಗೊತ್ತಾಯಿತು. ರಥದಿಂದ ಕೆಳಗಿಳಿದ. ತನ್ನ ಸಾರಥಿಯಾಗಿರ್ತಕ್ಕಂತಹ ವಿಶೋಕನಿಗೆ ಹೇಳಿದ, ವಿಶೋಕ, ರಥ ತೆಗೆದುಕೊಂಡು ಬದಲಿ ನಿಂತ್ಕೋ, ನಾನು ಇವ್ರನ್ನ ಕೈ ಒಂದು ನೋಡ್ತೇನೆ ಅಂತ. ಯಾವುದೇ ವಾಹನ ಬೇಕಾಗಿಲ್ಲ. ಭೀಮಸೇನ ತನ್ನ ಗದೆಯನ್ನು ಎತ್ತಿದ. ಗದೆಯನ್ನು ಎತ್ತಿ ಆ ಕಾಲದಲ್ಲಿ ಆ ಸೈನ್ಯದ ಮಧ್ಯದಲ್ಲಿ ನುಗ್ಗಿದ್ದಾನೆ. ಸೇನಾಪತಿ ದೃಷ್ಟದ್ಯುಮ್ನ ನೋಡಿದ.
ಎಲ್ಲ ಕೌರವರ ಸೈನ್ಯ ಒಂದೇ ಕಡೆ ಗುಂಪಾಗಿದೆ. ಯಾರಪ್ಪ, ಯಾರ ಜೊತೆಗೆ ಇವರು ಇದು ಮಾಡ್ತಾ ಇದ್ದಾರೆ ಅಂತೇಳಿ ಸ್ವತಃ ತಾನೇ ನೋಡ್ಲಿಕ್ಕೆ ಬಂದಿದ್ದಾನೆ. ಆಗ ಅವನಿಗೆ ಯುದ್ಧ ಭೂಮಿಯ ಸ್ವಲ್ಪ ಆ ಕಡೆಗೆ ಬದಿಯಲ್ಲಿ ಭೀಮಸೇನ ರಥ ಕಾಣಿಸ್ತು. ಹತ್ತಿರ ಹೋಗಿ ನೋಡಿದ್ರೆ ರಥದಲ್ಲಿ ಭೀಮ ಇಲ್ಲ. ಸಾರಥಿಯಾದ ವಿಶೋಕನಿಗೆ ಕೇಳ್ತಾನೆ. ವಿಶೋಕ ಅಂತ ತಿಳ್ಕೊಂಡಂತಂದ್ರೆ ಅವನು ಕೃಷ್ಣ ಪುತ್ರ. ಕೃಷ್ಣ ಕಂಸನನ್ನು ಕೊಲ್ಲಿಕ್ಕೆ ಬಂದಾಗ ಯಾವ ಕುಬ್ಜ ಅವನಿಗೆ ಗಂಧವನ್ನು ಕೊಟ್ಟು ವಿಶೇಷವಾದ ಸತ್ಕಾರ ಮಾಡಿದ್ಲು, ಕೃಷ್ಣ ಅವಳ ಬೇಡಿಕೆಗೆ ಮೆಚ್ಚಿ ಒಂದು ಸಂತಾನವಾಗುವವರೆಗೂ ನಿನ್ನ ಜೊತೆಗೆ ಇರ್ತೇನೆ ಅಂತೇಳಿ ಕಂಸ ಮೃತನಾದ ಮೇಲೆ ಕುಬ್ಜಿಯ ಮನೆಯಲ್ಲಿದ್ದು ಆಗುವವರೆಗೂ ಕೃಷ್ಣ ಅಲ್ಲೇ ಇದ್ದಾನೆ. ಆ ಕೃಷ್ಣನ ಮಗನೇ ವಿಶೋಕ. ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ವಿಶೋಕ ಪಂಚರಾತ್ರವಿಧ ಸಕಲ ಶಾಸ್ತ್ರವಲ್ಲವನು. ಭೀಮಸೇನ ಕಡೆಯಿಂದ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವ. ಅವನಿಗೆ ಗಾಬರಿಯಾಗಿ ಕೇಳ್ತಾನೆ, ಏನಪ್ಪಾ ಭೀಮ ಎಲ್ಲಿ, ಏನಾಯಿತು? ವಿಶೋಕ ಹೇಳ್ದ, ಸುತ್ತಲೂ ಕೌರವರ ಸೈನ್ಯ ಬಂದಿತ್ತು, ನನಗೆ ಬದಿಗೆ ನಿಲ್ಲಿಕ್ಕೆ ಹೇಳಿ ಒಬ್ಬರೇ ಹೊರಗೆ ಹೋಗಿದ್ದಾರೆ, ಸುತ್ತಲೂ 10 ರಾಜ್ಯದ ಸೈನ್ಯ ಇದೆ. ಏನಪ್ಪ ಭೀಮನ ಗತಿ ಹೀಗಾದ್ರೆ ಮುಂದೇನು? ಅವನಿಲ್ಲದೆ ಪಾಂಡವರ ಸೈನ್ಯ ಯುದ್ಧ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇರುವಾಗಲೇ ಏನು ಸುತ್ತಲೂ ಎಲ್ಲ ಗುಡ್ಗಟ್ಟಿದ್ರು, ಬಡ 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 ಕೆಳಗೆ ಬೀಳಲು ದೃಶ್ಯ ಕಾಣುತ್ತೆ ಪ್ರಾರಂಭ ಆಯಿತು. ಭೀಮಸೇನ ಗದೆ ತಗೊಳ್ತಾ ಇದ್ದ, ಈಗ ಸವಕಾಶ ಹೀಗೆ ಮಾಡಿ ಹೀಗೆ ಸುಮಾರು 10 ಟನ್ ವಜನ್ ಇರುವ ಒಂದು ಉಕ್ಕಿನ ಗದೆ, ಯಾವ ಗದೆ 18 ಫುಟ್ ಉದ್ದ ಇತ್ತು, ನಮ್ಮ ಆಟದ ಗದೆ ಅಲ್ಲ, ಅದನ್ನು ತೆಗೆದುಕೊಂಡು ಭೀಮ ಹೀಗೆ ಮಾಯಿಸಿದರೆ 1,000 ಜನ ಸಾಯ್ತು. ಆ ಗದೆ ಕೆಳಗೆ ಸಿಕ್ಕರೆ ಚಟ್ನಿ ಹೀಗೆ ಗರ ಗರ ತಿರುಗಿಸ್ತಾ ದುಷ್ಟದ್ಯುಮ್ನ ಹೋಗುವಷ್ಟರಲ್ಲಿ ಅರ್ಧಕ್ಕಿಂತ ಎಲ್ಲ ಜನರು ಹೋಗಿದ್ದಕ್ಕೆಲ್ಲ ಓಡಿ ಹೋಗ್ಬಿಟ್ಟಿದ್ರು. ಭೀಮ ಒಬ್ಬನೇ ಅಷ್ಟು ಜನರನ್ನ ಎದುರಿಸಿರ್ತಕ್ಕಂಥ ಆ ಒಂದು ವಿಶಿಷ್ಟತೆ ದುಷ್ಟದ್ಯುಮ್ನಿಗೆ ಭೀಮನ ಮೇಲೆ ಬಹಳ ಪ್ರೇಮ. ಅದಕ್ಕೆ ಅವನು ಸಾರಥಿಯಾದ ವಿಶೋಕನಿಗೆ ಕೇಳ್ತಾನೆ, ಮಮ ಪ್ರಾಣೇ ಪ್ರಿಯತಮಃ ಕೋ ಭೀಮ, ನನ್ನ ಪ್ರಾಣಕ್ಕಿಂತಲೂ ಪ್ರಿಯನಾಗಿರ್ತಕ್ಕಂತಹ ಭೀಮ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಅಂತೇಳಿ ವಿಚಾರ ಮಾಡ್ತಾನೆ. ಆದರೆ ಭೀಮ ಸುರಕ್ಷಿತವಾಗಿ ಅವರೆಲ್ಲರನ್ನು ಓಡಿಸಿ ಅನೇಕ ಜನರನ್ನು ಕೊಂದು ಬರ್ತಾ ಇರೋದನ್ನು ನೋಡಿ ಬಹಳ ಸಂತೋಷವಾಯಿತು. ಆಗ ಮತ್ತೆ ಪುನಃ ಭೀಮ ತನ್ನ ಪರಾಕ್ರಮವನ್ನು ತೋರಿಸಿದ. ಆ ಯುದ್ಧದಲ್ಲಿ ದುರ್ಯೋಧನ ಕೆಲವು ತಮ್ಮಂದರು ಕೂಡ ಸತ್ತು ಹೋಗಿದ್ದಾರೆ. ಇದು ದುರ್ಯೋಧನಿಗೆ ನುಂಗಲಾರ ತುತ್ತಾಯಿತು. ಆ ಕಡೆಗೆ ಅವನು ವಿಚಾರ ಮಾಡಿದ, ನಾವು 100 ಜನ ತಮ್ಮಂದರು ಒಮ್ಮೆಲೆ ಭೀಮನ ಮೇಲೆ ಆಕ್ರಮಣ ಮಾಡಿದರೆ
ನಮ್ಮ ಸೇಡನ್ನು ತೀರಿಸಿಕೊಂಡಂತೂ ಆಯಿತು. ಭೀಮ ಹೋದರೆ ಜಯ ನಿಶ್ಚಿತ, ನಮ್ಮ ಪಕ್ಷ ಜಯವು ನಿಶ್ಚಿತವಾಗ್ತದೆ ಅಂತ ತಿಳ್ಕೊಂಡಂತೇಳಿ ಆಗ ಅವರೆಲ್ಲರೂ ಬಾಣಗಳಿಂದ ಸುತ್ತುವರಿಯುತ್ತಾರೆ ಭೀಮನನ್ನು. ಒಬ್ಬ ಭೀಮ ಒಂದು ಕಡೆಯಲ್ಲಿ 1000 ಬಾಣಗಳು ಬಂದು ಕೈ ಮೈಗೆ ಚುಚ್ಕೊಳ್ತಾ ಇದ್ದ. ಭೀಮ ಇದನ್ನು ನೋಡಿದ, ಹೇಳ್ತಾನೆ, ದುರ್ಯೋಧನ ಅಯಂ ಸಕಾಲ ಸಂಪ್ರಾಪ್ತ, ಯಾವ ನಿನ್ನನ್ನು ಕೊಲ್ಲುವುದಕ್ಕೋಸ್ಕರ ಇಷ್ಟು ದಿನದಿಂದ ನಾನು ಸಹನೆಯನ್ನು ಮಾಡಿಕೊಂಡಿದ್ದನು, ಬಾ ಭಾಳ ಒಳ್ಳೇದಾಯ್ತು ಅಂತ ತಿಳ್ಕೊಂಡಂತ ಹೇಳಿ ಭೀಮ ತಾನು ಗದೆಯನ್ನು ತೆಗೆದುಕೊಂಡವ್ರ ಮಧ್ಯದಲ್ಲಿ ನುಗ್ಗಿದರೆ ಸುಮಾರು ದುರ್ಯೋಧನ 10 ಜನ ತಮ್ಮಂದರು ಸತ್ತು ಹೋಗಿದ್ದಾರೆ. ಅವನ ಬಾಣ ಬಿಡುವ ಶೈಲಿಯಿಂದ ದುರ್ಯೋಧನ ಮೂರ್ಛಿತನಾಗಿ ರಥದಲ್ಲಿ ಬಿದ್ದಿದ್ದಾನೆ. ಅಲ್ಲಿಗೆ ಬಂದ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಹೇಗೋ ಅವನನ್ನು ಸಂರಕ್ಷಣೆ ಮಾಡಿಕೊಂಡು ಶಿಬಿರಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಬರುವುದೇನು? ಎಷ್ಟು ರಾಜ್ಯಗಳಿಂದ ತಮ್ಮ ಸಹಾಯಕ್ಕೆ 11 ಅಕ್ಷಿಣಿ ಸೈನ್ಯ ಬಂದಿತ್ತು, ಅದರಲ್ಲಿ 20% ಗಜಸೈನ್ಯ. ಆದ್ದರಿಂದಾಗಿ ಮನುಷ್ಯರು ಹೋಗೋದು ಬೇಡ, ಆನೆಗಳ ಸಮೂಹ ಭೀಮನ ಮೇಲೆ ಬಿಟ್ಟುಬಿಡೋಣ. ನಮ್ಮ ಆನೆಗಳಿಂದಲೇ ಕೊಂದರಾಯಿತು ಅಂತ ತಿಳ್ಕೊಂಡು ಅಂತ ಹೇಳಿ ಗುಪ್ತಚಾರರಿಂದ ಭೀಮ ಯುದ್ಧ ಭೂಮಿಯಲ್ಲಿ ಎಲ್ಲಿರ್ತಾನೆ ಅಂತ ತಿಳ್ಕೊಂಡು ಅಂತೇಳಿ ತಿಳಿದುಕೊಂಡು 1,00,000 ಆನೆಗಳನ್ನು ಅವುಗಳೆಲ್ಲ ಚೆನ್ನಾಗಿ ಸೆರೆ ಕುಡಿಸಿ ಆ ನಂತರ ಅವುಗಳನ್ನು ಭೀಮನ ಸುತ್ತಲೂ ಕಳಿಸಿದ್ದ. ಯಾವ ಮನುಷ್ಯರು ಇಲ್ಲ, ಯಾವ ರಥವೂ ಇಲ್ಲ, ಮತ್ತೊಂದಿಲ್ಲ, ಮುಗಿದೊಂದಿಲ್ಲ. 1,00,000 ಆನೆಗಳು ಭೀಮನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರ್ತಾ ಇವೆ. ಭೀಮ ನೋಡಿದ, ಗದೆಗೆ ಸ್ವಲ್ಪ ವಿಶ್ರಾಂತಿ ಕೊಡ್ತೇನೆ ಅಂತೇಳಿ ಭೀಮ ನಿಶ್ಚಯಿಸಿ ಆಗ ಒಂದು ಆನೆಯನ್ನು ತನ್ನ ಕೈಯಿಂದ ಗುದ್ದಿದ ಅದರ ಗಂಡಸ್ಥಳದಲ್ಲಿ. ಅದು ಬಹಳ ಸೂಕ್ಷ್ಮ ಸ್ಥಳ. ಆ ತಲೆ ಒಡೆದದ್ದರಿಂದಾಗಿ ಅದು ಹುಚ್ಚರಂತೆ ತಾನು ಗರಗರ ತಿರುಗಲಿಕ್ಕೆ ಪ್ರಾರಂಭ ಆಯಿತು. ತನ್ನ ಆನೆಗಳ ಮೇಲೆ ಆಕ್ರಮಣ ಮಾಡ್ತಾನೆ, ಜೊತೆಲಿ ಒಂದು ಆನೆಗಳ ಮೇಲೆ ಆಕ್ರಮಣ ಮಾಡಿತ್ತು. ಎಷ್ಟೋ ಆನೆಗಳು ಗಾಯಗೊಂಡು. ಆಗ ಭೀಮಸೇನ ಈ ಕೈಯಿಂದ ಒಂದು ಆನೆಯನ್ನು ಎತ್ತಿದ್ದ, ಹೀಗೆ ಬಿಸಾಕಿದರೆ ಆನೆ ಕೆಳಗೆ 10 ಆನೆಗಳು ಸಾಯ್ತಿದ್ರು. ಈ ಕೈಯಿಂದ ಆನೆಯನ್ನು ತೆಗೆದುಕೊಂಡು ಅದರ ಮೇಲೆ ಬಿಸಾಕ್ತಿದ್ದ. ಮತ್ತು ಈ ಕಡೆಯಿಂದ ಬಂದಿರತಕ್ಕಂಥ ಆನೆಗಳಿಗೆ ತನ್ನ ಕೈಯಿಂದ ಗುದ್ದಿ ಗಂಡಸ್ಥಳಕ್ಕೆ ಹೊಡೆದರೆ ಅದು ಹುಚ್ಚರಂತೆ ಅದಕ್ಕೆ ಹುಚ್ಚಿಡಿದು ಅದು ತನ್ನ ಆನೆಗಳ ಸಮೂಹದ ಮುಗ್ಗೆ ನುಗ್ಗಿ ಅನೇಕ ಆನೆಗಳನ್ನು ಅದು ಗಾಯಗೊಳಿಸ್ತಿತ್ತು. ಈ ರೀತಿಯಾಗಿ ಕೆಲವು ತಾಸಿನ ಯುದ್ಧದಲ್ಲಿ 1,00,000 ಆನೆಗಳು ನಷ್ಟವಾಗಿಬಿಟ್ಟು, ಎಲ್ಲಿ ನೋಡದಲ್ಲಿ ರಕ್ತ, ಎಲ್ಲಿ ನೋಡದಲ್ಲಿ ಆನೆಯ ಶವಗಳು. ಇದನ್ನೇ ವಾದರಾಜರು ಕರಿಗಳಿಂದ ಕರಿಗಳಂ, ಕುದುರೆಗಳಿಂದ ಕುದುರೆಗಳಂ, ಕುದುರೆ ಎತ್ತಿ ಕುದುರೆ ಮೇಲೆ ಎಸೆತಿದ್ದ, ಆನೆ ತಗೊಂಡು ಆನೆ ಮೇಲೆ ಎಸೆತಿದ್ದ.
ಭೀಮಸೇನನ ಆ ಪರಾಕ್ರಮ ನೋಡಿ ದುರ್ಯೋಧನಿಗೆ ಅವತ್ತು ರಾತ್ರಿ ನಿದ್ದೆ ಬರಲಿಲ್ಲ. ನಿದ್ದೆ ಬರೆದದ್ದರಿಂದಾಗಿ ಆಗ ನಾವೆಲ್ಲರೂ ಸೇರಿ ಭೀಮನನ್ನು ಸೋಲಿಸಿದ್ರಾಯ್ತು ಅಂತ ತಿಳ್ಕೊಂಡಂತೇಳಿ ವಿಚಾರ ಮಾಡಿದ್ದ. ಈ ಅಸಂಖ್ಯ ಗಜಗಳನ್ನು ಭೀಮ ಕೊಂದದ್ದು 9ನೇ ದಿವಸದ ಯುದ್ಧದಲ್ಲಿ. ಸ್ಥಿರತೆ ಯುದ್ಧ ಭೂಮಿಯಿಂದ ಓಡಿ ಹೋಗೋದಿಲ್ಲ. ನಾನು ಸ್ವೀಕರಿಸಿರ್ತಕ್ಕಂತಹ ಗಟ್ಟಿತನ ಕೊನೆಯವರೆಗೂ ನಾನು ಕಾಯ್ಕೋತೇನೆ. ಭೀಷ್ಮರು ನೋಡುವುದಕ್ಕೋಸ್ಕರ ನೋಡ್ತಾ ಆ ಕಾಲದಲ್ಲಿ ಭೀಮ ಗಜಸೈನ್ಯವನ್ನು ನಾಶಪಡಿಸಿದ್ದಾನೆ. ದುರ್ಯೋಧನನ್ನು ಸಂತೋಷಪಡಿಸಬೇಕು ಅಂತ ತಿಳ್ಕೊಂಡಂತೇಳಿ ಆ 9ನೇ ದಿನವೇ ಭಗದತ್ತ, ಕೃಪಾಚಾರ್ಯರು, ಶಲ್ಯ, ಕೃತವರ್ಮ, ಪಿಂದ ಮತ್ತು ಅನುವಿಂದ, ಜಯದ್ರಥ, ಚಿತ್ರಸೇನ, ವಿಕರ್ಣ ಹಾಗೂ ದುರ್ಮರ್ಶನ 10 ಜನ ಏಕಕಾಲದಲ್ಲಿ ಭೀಮಸೇನ ದೇವರ ಮೇಲೆ ಆಕ್ರಮಣ ಮಾಡಿದ್ದಾರೆ. ಭೀಮಸೇನ ನೋಡಿದ, ಆಯಿತು ಇವರಿಗೆ ಬುದ್ಧಿ ಕಲಿಸಬೇಕು ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ 10 ಜನರನ್ನು ಕೂಡ ಸ್ವಲ್ಪೇ ಕ್ಷಣದಲ್ಲಿ ಓಡಿಸಿದ್ದಾನೆ. ಹತ್ತನೇ ದಿನ ಮತ್ತೆ ಪುನಃ ಅರ್ಜುನನ ಭೀಮಸೇನನ ಎದುರಿಗೆ ದುರ್ಯೋಧನ ಮತ್ತು ಅವನ ತಮ್ಮಂದಿರು ಬಂದಿದ್ದಾರೆ. ಇವತ್ತೇ ದುರ್ಯೋಧನ ಕೊಲ್ಲುವ ಪರ್ಮಿಷನ್ ಭಗವಂತನದಿಲ್ಲ ಅಂತ ಗೊತ್ತಿದೆ. ಆಗ ತಾವೊಬ್ಬರೇ ಭೀಮ ಯುದ್ಧ ಮಾಡಲಿಕ್ಕೆ ತಯಾರಾಗಿದ್ದಾನೆ. ದ್ರೋಣಾಚಾರ್ಯರು ಹೇಳಿದರು, ನಾನು ನಿಮ್ಮ ಹತ್ರ ಬರದಂತೆ ನೋಡ್ಕೊಳ್ತೇನೆ ಅಂತ ತಿಳ್ಕೊಂಡಂತೇಳಿ. ಅದರಿಂದಾಗಿ ಅವರು ಭೀಮನ ಎದುರಿಗೆ ಬಂದು ನಿಂತ್ಕೊಂಡ್ರು. ಅವರ ಹಿಂದೆ ದುರ್ಯೋಧನಾದಿಗಳೆಲ್ಲ 100 ಜನ ಕೆಲ ಹೋಗಿದ್ರು. ಅವ್ರು ಬಿಟ್ಟು ಕೆಲ ಇವತ್ತು ಭೀಮನನ್ನು ಹಿಡ್ದೇ ಬಿಡೋಣ ಅಂತ. ದ್ರೋಣಾಚಾರ್ಯರಿಗೆ ಭೀಮ ಹೇಳಿದ, ದ್ರೋಣಾಚಾರ್ಯರೇ ದಾರಿ ಬಿಡಿ, ನನ್ನೊಂದು ಸಲಹೆ ಕೇಳಿ. ನೀವು ಗುರುಗಳು, ನಾನು ಶಿಷ್ಯ. ಶಿಷ್ಯ ತನ್ನ ಗುರುಗಳಿಗೆ ಉಪದೇಶ ಕೊಡ್ಲಿಕ್ಕೆ ಆಗೋದಿಲ್ಲ, ತನಗೆ ಉಪದೇಶ ಕೊಡ್ಲಿಕ್ಕೆ ಬರೋದಿಲ್ಲ, ಆದರೆ ಸಲಹೆ ಕೊಡ್ಲಿಕ್ಕೆ ಬರ್ತದೆ. ಆದ್ದರಿಂದ ನಿಮಗೆ ನಾನು ಸಲಹೆ ಕೊಡ್ತೇನೆ. ಯಾಕೆ ಈ ದುರ್ಯೋಧನನ ಹಿಂದೆ ಬಿದ್ದು ಬ್ರಾಹ್ಮಣ್ಯ ಕಳೆದುಕೊಂಡು ಸುಮ್ಮನೆ ಬಿಲಿ ಒದ್ದಾಡ್ತಾ ಇದ್ದೀರಲ್ಲ, ಇಷ್ಟು ಜನ ಕೊಂದು ನಿಮಗೇನು ಪುಣ್ಯ ಸಿಗ್ತದೆ? ಆಗ ದ್ರೋಣಾಚಾರ್ಯ ಹೇಳಿದ್ರು, ಭೀಮ ಬರೇ ಮಾತನಾಡಬೇಡ, ಕೌರವರನ್ನು ಉಂಡಿದ್ದೇನೆ, ಕೌರವರಿಗೋಸ್ಕರ ದುಡಿತೇನೆ. ಇವತ್ತು ಇನ್ನು ಮುಂದೆ ಹೋಗ್ಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಬಾಣವನ್ನು ಅನುಸಂಧಾನ ಮಾಡಿದರು. ಭೀಮ ಯಾವಾಗಲೂ ಶತ್ರುಗಳ ಮೇಲೆ ಗೂಳಿ ನುಗ್ಗಿದಂತೆ ನುಗ್ತಾನೆ. ಭೀಮ ಏನು ಮಾಡಿದ? ಅವರು ಬಾಣ ಬಿಡುವಕ್ಕಿಂತ ಮೊದಲೇ ರಥದಿಂದ ತೆಗೆದು ಓಡಿ ಹೋಗಿ
ಆ ದ್ರೋಣಾಚಾರ್ಯ ರಥವನ್ನು ಎತ್ತಿ ಆಕಾಶಕ್ಕೆ ಹಾಕಿ ದ್ರೋಣಾಚಾರ್ಯ ಕೆಳಗೆ ಜಿಗಿದು ಉಳಿದುಕೊಂಡಿದ್ದಾರೆ. ಮೇಲಿನಿಂದ ಕೆಳಗೆ ಬಿದ್ದ ರಥ ಪುಡಿ ಪುಡಿಯಾಗಿದೆ. ಮತ್ತೊಂದು ರಥ ಅದರಲ್ಲಿ ಕುಳಿತುಕೊಂಡು ಬಿಲ್ಲು ಸಾವರಿಸಬೇಕು ಅನ್ನೋಷ್ಟೊತ್ತಿಗೆ ಭೀಮ ಎತ್ತಿ ಮತ್ತೆ ತನಗೆ ಸೇರಿದ್ದಾನೆ. ಹೀಗೆ 10 ಸಲ ಭೀಮ ತಮ್ಮ ರಥವನ್ನು ಹಾರಿಸಿದ್ದನ್ನು ನೋಡಿ ದ್ರೋಣಾಚಾರ್ಯ ಗಾಬರಿಯಾಗಿದ್ದಾರೆ. ಭೀಮ ಹೇಳಿದ್ದಾನೆ, ನೀವು ಗುರುಗಳು, ನಿಮ್ಮನ್ನು ಕೊಲ್ಲೋದಿಲ್ಲ, ಅದನ್ನು ಓಡೋಗ್ಬಿಡಿ ಅಂತ ಓಡಿಸಿದ. ಎದುರಿಗೆ ಬಂದಿರತಕ್ಕಂತಹ ದುರ್ಯೋಧನ ಅವರ ತಮ್ಮಂದರನ್ನ ನೋಡಿ ಭೀಮನಿಗೆ ಎಲ್ಲೆಲ್ಲದ ರೋಷ ಬಂದಿದೆ. ಅವನು ತನ್ನ ಗದೆ ತೆಗೆದುಕೊಂಡು ಕುಟ್ಟಿದರೆ ಒಂದೇ ವೇಳೆಗೆ 8 ಜನ ಸತ್ತೋಗ್ಬಿಟ್ರು. ದುರ್ಯೋಧನನಿಗೂ ಭೀಮನಿಗೂ ಘನಘೋರ ಯುದ್ಧ ಪ್ರಾರಂಭವಾಗಿದೆ. ಕೊನೆಗೆ ಭೀಮಸೇನನ ಒಂದು ಬಾಣ ದುರ್ಯೋಧನನ ಮರ್ಮಕ್ಕೆ ತಾಗಿ ಮೂರ್ಛಿತನಾಗಿದ್ದಾನೆ. ಕೃಪಾಚಾರ್ಯ ದ್ರೋಣಾಚಾರ್ಯ ಸೇರಿಕೊಂಡು ಧರ್ಮರಾಜನ ಯುದ್ಧ ಸ್ಥಳದಿಂದ ಬೇರೆ ಕಡೆ ತೆಗೆದುಕೊಂಡು ಹೋಗಿಬಿಟ್ಟಿದ್ದಾರೆ. ಭೀಮನ ಕೈಯಿಂದ ಅವನನ್ನು ಉಳಿಸಿದ್ದಾರೆ. ಇನ್ನೊಂದು ದಿನ ಭೀಮನ ಜೊತೆ ಯುದ್ಧ ಮಾಡಲಿಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಕರ್ಣ. ಕರ್ಣನನ್ನು ಕೊಲ್ಲಬಾರದು ಅನ್ನೋದು ಭೀಮನ ನಿರ್ಧಾರ. ಯಾಕೆ? ದೇವರ ವರ ಇದೆ, ಸ್ಪರ್ಧೆಯಿಂದ ಯುದ್ಧ ಮಾಡದೆ ಹೊರತು ನಿನ್ನನ್ನು ಯಾರು ಗೆಲ್ಲಿಕ್ಕಾಗೋದಿಲ್ಲ ಅಂತ ತಿಳ್ಕೊಂಡಂತೆ. ಅದಕ್ಕೆ ದುರ್ಯೋಧನ ಕರ್ಣನ ಮುಂದೆ ಮಾಡ್ತಾನೆ. ಕರ್ಣ, ಇವತ್ತು ನಮ್ಮ ಮಾನ ಉಳಿಸು, ನೀನು ಭೀಮನ ಜೊತೆ ಯುದ್ಧ ಮಾಡು. ಕರ್ಣ ಹೇಳ್ದ, ಅರೆ ಭೀಮನ್ನ ಓಡಿಸೋದೇನು ಬಹಳ ದೊಡ್ಡ ಕೆಲಸ ಅಲ್ಲ, ಅವನಿಗೆ ಅಸ್ತ್ರವಿದ್ಯೆ ಬರೋದಿಲ್ಲ, ನಾನು ಅಸ್ತ್ರವಿದ್ಯೆಯಲ್ಲಿ ಅತ್ಯಂತ ಪ್ರವೀಣನಾಗಿರ್ತಕ್ಕಂಥ ವ್ಯಕ್ತಿ, ಅವನಿಗೆ ಯಾವ ದೇವತೆಗಳನ್ನು ಕರೆದು ಗೊತ್ತಿಲ್ಲ ಅಂತ ಹೇಳಿ ಭೀಮನ ಮೇಲೆ ಆಕ್ರಮಣ ಮಾಡಿದ್ದಾನೆ. ಭೀಮ ಅಂಜಿದಾನೆ? ಅವನ ಬಾಣಗಳಿಗೆ ಅಂಜಿದಾನೆ? ಇಲ್ಲ. ಕರ್ಣನ ಬಾಣ 100,000 ಒಂದೇ ತವನೇ ಬರ್ತಾ ಇದೆ. ಭೀಮಸೇನ ರಥದಿಂದ ಕೆಳಗೆ ಜಗಿದು ತಾನು ತನ್ನ ಕೈಯನ್ನು ಮುಂದೆ ಮಾಡಿಕೊಂಡು ಎಲ್ಲ ಬಾಣಗಳು ಕೈಗೆ ಚುಚ್ಚಲಿ ಅಂತೇಳಿ ಕರ್ಣನ ಕಡೆಗೆ ನುಗ್ಗಿದ್ದಾನೆ. ತನ್ನ ಬಾಣಗಳ ಮಳೆಯಲ್ಲಿ ಸಿಕ್ಕ ಭೀಮ ಎಲ್ಲಿ ಹೋದ ಅಂತೇಳಿ ಹುಡುಕುವಷ್ಟರಲ್ಲಿ ಭೀಮಸೇನ ಕರ್ಣನ ರಥದ ಮೇಲೆ ಬಂದು ಕೂತ್ಕೊಂಡ್ಬಿಟ್ಟ. ತನ್ನ ರಥದಲ್ಲೇ ಬಂದಿರತಕ್ಕಂಥ ಭೀಮನನ್ನು ನೋಡಿ ಗಡಗಡ ಅಂಜದ ಕರ್ಣ ಹೋಗಿ ಆ ರಥದ ಸಾರಥಿ ಕೂಡ ಕೆಳಗೆ ಹೋಗಿ ಅಡ್ಕೊಂಡ್ಬಿಟ್ಟ. ಕರ್ಣ ಭೀಮ ಹೇಳ್ದ, ಕರ್ಣ ಹೇಳಿ ಅಂತ ಅಲ್ಲಿ ಯಾಕೆ ಕೊಡ್ತೀವಿ, ಬಾ ಯುದ್ಧಕ್ಕೆ ಅಂತ ತಿಳ್ಕೊಂಡಂತ. ದ್ವಂದ್ವ ಯುದ್ಧದಲ್ಲಿ ಕರ್ಣನನ್ನು ಸೋಲಿಸಿ ದುರ್ಯೋಧನ ಇರತಕ್ಕಂಥ ಒಂದು ಆಶೆಯನ್ನು ಕೂಡ ಪರಮಾತ್ಮ ದೂರ ಮಾಡಿದ್ದಾನೆ, ಭೀಮಸೇನ ದೂರ ಮಾಡಿದ್ದಾನೆ. ಹೀಗಾಗಿ ಭೀಮನ ಯುದ್ಧದಲ್ಲಿರ್ತಕ್ಕಂಥ ಸ್ಥಿತಿ ಮಹಾಭಾರತ ಯುದ್ಧದಲ್ಲಿ ಇಲ್ಲಿವರೆಗೂ ದುರ್ಯೋಧನ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ ಎಷ್ಟೇ ದುರ್ಯೋಧನಿಗೆ
ಆಶ್ವಾಸನೆ ಕೊಟ್ಟರೂ ಕೂಡ ಕರ್ಣ ಪರ್ವ ಬರುವಷ್ಟರಲ್ಲಿ ಭೀಮ ಸುಮಾರು 80 ಜನ ದುರ್ಯೋಧನ ತಮ್ಮದನ್ನು ಕೊಂದಿದ್ದ. ದಿನವೂ ತನ್ನ ಮಕ್ಕಳ ಸಾವು, ಭೀಮನ ಕೈಯಲ್ಲಿ ಸಿಕ್ಕು ಅತ್ಯಂತ ಕ್ರೂರ ರೀತಿಯಲ್ಲಿ ಸಾಯ್ತಕ್ಕಂಥ ತನ್ನ ಮಕ್ಕಳ ವರ್ಣನೆಯನ್ನು ಕಂಡು ಆಗ ಧೃತರಾಷ್ಟ್ರ ಹೇಳ್ತಾನೆ, ಸಂಜಯ ಸಾಕಪ್ಪ ಸಾಕು, ಈ ನನ್ನ ಮಕ್ಕಳ ಮರಣವನ್ನು ಕೇಳಲಿಕ್ಕೆ ಆಗೋದಿಲ್ಲ. ಯಾಕಾದರೂ ಈ ದುರ್ಯೋಧನನಿಗೆ ನಾನು ರಾಜ್ಯವನ್ನು ಕೊಟ್ಟನು, ಅವರು ದುರ್ಯೋಧನ ಹೇಳಿದಂತೆ ನಾನು ಕೊಡೋದು ನನಗ್ಯಾಕೋ ಸರಿ ಬೀಳ್ತಾ ಇಲ್ಲ. ಸಂಜಯ್ ಹೇಳ್ತಾನೆ, ಧೃತರಾಷ್ಟ್ರ ರಾಜ, ಇದಕ್ಕೆ ತಪ್ಪಿಸ್ತ ನೀನು, ನಿನ್ನ ಮಕ್ಕಳ ಹಂತಕ ನೀನು. ಯಾಕೆ? ಭೀಮನ ಪರಾಕ್ರಮ ನಿನ್ನ ಗೊತ್ತಿತ್ತು, ಅರ್ಜುನನ ಪರಾಕ್ರಮ ಗೊತ್ತಿತ್ತು, ಕೃಷ್ಣ ಯಾವ ಪಕ್ಷಕ್ಕಿರ್ತಾನೆ ವಿಜಯ ಅಂತ ಗೊತ್ತಿತ್ತು. ನೀನು ರಾಜ ಯುದ್ಧ ತಡೆಯಬಹುದಾಗಿತ್ತು, ದ್ಯೂತವನ್ನು ತಡೆಯಬಹುದಾಗಿತ್ತು. ಆ ಕಡೆಗೆ ದ್ಯೂತವನ್ನು ತಡೆಯಲಿಲ್ಲ, ಈ ಕಡೆಗೆ ಯುದ್ಧವನ್ನು ಕೂಡ ತಡೆಯಲಿಲ್ಲ. ಆದ್ದರಿಂದಾಗಿ ನಿನ್ನ ಈ ದುಃಖಕ್ಕೆ ಕಾರಣ ನೀನೇ. ಅವತ್ತು ಹದಿನೇಳನೇ ದಿನದ ಯುದ್ಧ. ಕರ್ಣ ಸೇನಾಪತಿಯಾಗಿ 2.5 ದಿವಸ ಆಗಿತ್ತು. ನಿನ್ನ ಮಕ್ಕಳನ್ನು ತಡೆದಿದ್ದರೆ, ಅವತ್ತು ಕೃಷ್ಣನ ಮಾತಿಗೆ ಮಾತನ್ನು ಕೊಟ್ಟಿದ್ದರೆ ಇಷ್ಟು ಸಾವು ನೋವು ನಿನ್ನ ಕಡೆಯಿಂದ ಆಗ್ತಿರ್ಲಿಲ್ಲ ಅಂತ ಸಂಜಯ್ ಹೇಳಿ ಮುಗಿಸುವಷ್ಟರಲ್ಲಿ ಇಲ್ಲಿ ಘಟನೆ ನಡೆದಿದೆ. ಭೀಮನ ಕೈಗೆ ದುಶ್ಯಾಸನ ಸಿಕ್ಕಿದ್ದ. ದುಶ್ಯಾಸನಿಗೂ ಭೀಮನಿಗೂ ಘೋರವಾದ ಯುದ್ಧ ನಡೆದಿದೆ. ಕೊನೆಗೆ ಭೀಮಸೇನ 4 ಮತ್ತೆ ಪುನಃ ಕೌರವರ ದುರ್ಯೋಧನನ ತಮ್ಮಂದಿರನ್ನು ಕೊಂದ ನಂತರ ಎದುರಿಗೆ ದುಶ್ಯಾಸನ ಕಂಡಿದ್ದಾನೆ. ಅವನನ್ನು ನೋಡಿದ ಕ್ಷಣಕ್ಕೇನೆ ಭೀಮನಿಗೆ ತಾನು ಹೇಳಿದ ಆ ಮಾತು ನೆನಪಾಯಿತು. ಏನು ತಿಳ್ಕೊಂಡಂತ ಹೇಳಿ ಭೀಮ ಹೋಗಿ ಆ ದುಶ್ಯಾಸನನ್ನ ಹಿಡಿದಿದ್ದಾನೆ. ಹಿಡಿದು ಆ ಕೆಳಗೆ ಗುದ್ದಿ ಕಾಲ್ ಕೆಳಗೆ ಹಾಕಿದ್ದಾನೆ. ಅವನ ಎದೆ ಮೇಲೆ ಕಾಲನ್ನಿಟ್ಟಿದ್ದಾನೆ. ಭೀಮನ ಭಾರವಾದ ಕಾಲಿನಲ್ಲಿ ವಿಲಿ ವಿಲಿ ಒದ್ದಾಡ್ತಾ ಇದ್ದಾನೆ ದುಶ್ಯಾಸನ. ಭೀಮಸೇನ ಜೋರಾಗಿ ಹೇಳ್ತಾನೆ, ನಿಮ್ಮ ಈ ಕೌರವರ ಸೈನ್ಯದಲ್ಲಿ ಯಾರಾದರೂ ನಾವು ಪರಾಕ್ರಮಿಗಳು ಅಂತ ಅನ್ನೋದು ಇದ್ರೆ ಬಂದು ಬಿಡಿಸ್ಕೊಂಡು ಹೋಗಿ. ತಂದೆಯನ್ನು ಕಳೆದುಕೊಂಡು ಪಾಂಡವರ ಮೇಲೆ ಸೆಟ್ಟಿಗೆ ಬಂದಿರತಕ್ಕಂತಹ ಅಶ್ವತ್ಥಾಮಾಚಾರ್ಯರು ಈ ಭೀಮನ ಭೀಕರ ರೂಪವನ್ನು ಕಂಡು ಒಂದು ಫರ್ಲಾಂಗ್ ದೂರ ಇದ್ದಾರೆ. ಸೇನಾಪತಿಯಾಗಿರ್ತಕ್ಕಂಥ ಕರ್ಣನು ಕೂಡ ಅಸಹಾಯಕನಾಗಿ ನೋಡ್ತಾ ಇದ್ದಾನೆ. ಯಾಕೆ? ಹಿಂದೆ 3 ಸಲ ಅವನಿಂದ ಪೆಟ್ಟನ್ನು ತಿಂದ ವ್ಯಕ್ತಿ ಅವನು. ಅಲ್ಲಿಂದಲೇ ಚಟಪಟಾಯಿಸ್ತಾ ಇದ್ದಾನೆ. ಎಲ್ಲ ಮಹಾ ಕೌರವೀಯರೆಲ್ಲ ದೂರ ಸರಿದು ಬಿಟ್ಟಿದ್ದಾರೆ. ಸರಿದ ನಂತರ ಆಗ ದುಶ್ಯಾಸನನ ಕೈಯನ್ನು ಹಿಡಿದು ಈ ಕೈಯಿಂದಲೇ ದ್ರೌಪದಿಯ ಕೂದಲನ್ನು ಎಳೆದದ್ದೆಯಲ್ಲ ಅಂಥೇಳಿ ಆ ಕೈಯನ್ನು ಕಿತ್ತಾನೆ, ಎಸಿತಾನೆ.
ಈ ಕೈಯಿಂದಲೇ ಕೂದಲನ್ನು ಎಳೆದಿದೆಯಲ್ಲ ಅಂತೇಳಿ ಆ ಕೈಯನ್ನು ಕಿತ್ತಾಕ್ತಾನೆ. ದುಶ್ಯಾಸನ ಎದುರಿಗೆ ಬಂದ. ಆಗ ಎಲ್ಲರೂ ಓಡಿ ದೂರಾಗಿದ್ದಾರೆ. ವಿಲಿವಿಲಿ ಒದ್ದಾಡ್ತಾ ಇದ್ದಾನೆ. ಒಂದು ಕೈಯನ್ನು ಕಿತ್ತಿದ, ಎರಡು ಕೈಯನ್ನು ಕಿತ್ತಿದ, ಗದೆಯನ್ನು ತೆಗೆದುಕೊಂಡ ಅವನ ಗುಂಡಿಗೆಗೆ ಹೊಡೆದರೆ ಇನ್ನೊಂದು ಗುದ್ದಿದ, ಎಲ್ಲ ಎಲುಬುಗಳು ಮುರಿದೋಯಿತು. ಗದೆಯಿಂದ ಕುಟ್ಟಿದ, ಎದೆ ಸೀಳಿ ರಕ್ತ ಚಿಮ್ಲಿಕ್ಕೆ ಪ್ರಾರಂಭವಾಯಿತು. ಭೀಮಸೇನ ಎರಡೂ ಕೈಯಿಂದ ಅವನ ರಕ್ತವನ್ನು ತೆಗೆದುಕೊಂಡಿದ್ದಾನೆ. ನೋಡಿ, ಪ್ರತಿಜ್ಞೆ ಮಾಡಿದ್ದ ನಾನು, ದ್ರೌಪದಿಯ ಕೂದಲಕ್ಕೆ ಕೈ ಹಾಕಿದ್ದರಿಂದಾಗಿ ದ್ರೌಪದಿಗೆ ದುರ್ಯೋಧನ ಮನೆಗೆ ಹೋಗು ಅಂತ ಹೇಳಿದ್ದಕ್ಕೋಸ್ಕರ ನಾನೇನು ಗುಂಡಿಗೆ ಹೊಡೆದು ರಕ್ತಪಾನ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿದ್ದೆ. ಹೀಗೆ ಕೈಯಿಂದ ರಕ್ತ ತೆಗೆದುಕೊಂಡು ಪಾನ ಮಾಡಿದಂತೆ ನಾಟಕ ಮಾಡಿದ್ದಾನೆ. ಆಚಾರ್ಯ ತಾತ್ಪರ್ಯದಲ್ಲಿ ವರ್ಣನೆ ಮಾಡ್ತಾರೆ, ದಂತಾಂತರಂ ನ ವಿವೇಶ. ಇಲ್ಲಿ ತರ ತೊಗೊಂಡು ಹೋಗ್ತಿದ್ದ, ಕೆಳಗೆ ಬಿಟ್ಬಿಡ್ತಿದ್ದ, ಇಲ್ಲೆಲ್ಲ ಹೀಗೆ ರಕ್ತ. ಮೇಲೆ ನೋಡೋರಿಗೆ ಕನ್ನ ಅರ್ಧ ಕುಡಿದಿದ್ದಾನೆ, ಅರ್ಧ ರಕ್ತ ಕೆಳಗೆ ಬಿದ್ದಿದೆ ಅಂತ ತಿಳ್ಕೊಳ್ಳೋದು. ಮನುಷ್ಯ ರಕ್ತ ನಿಷಿದ್ಧ, ಕುಡಿಲಿಲ್ಲ, ಆದರೆ ಭೀಕರತೆಯನ್ನು ತೋರಿಸ್ಬೇಕು. ಆ ಕರ್ಣನ ದುಶ್ಯಾಸನನ್ನು ಕೊಂದಿರತಕ್ಕಂಥ ಸಂದರ್ಭದಲ್ಲಿ ತನ್ನಲ್ಲಿರ್ತಕ್ಕಂಥ ನರಸಿಂಹದೇವರನ್ನು ಸ್ಮರಣ ಮಾಡಿಕೊಂಡರೆ ಮನ್ಯು ಸೂಕ್ತ ಪ್ರತ್ಯಕ್ಷವಾಗಿದೆ. ಈ ಯುದ್ಧ ಅಂತಕ್ಕಂಥ ಯಜ್ಞದಲ್ಲಿ ಆರಾಧ್ಯರಾಗಿದ್ದ ನರಸಿಂಹದೇವರೇ, ಯಾಕಂದರೆ ನರಸಿಂಹದೇವರೇ ಪ್ರಳಯ ವಿನಾಶ ಮಾಡ್ತಕ್ಕಂಥವ್ರು. ಇದು ಈ ಬಲಿದಾನವನ್ನು ನಿಮಗೆ ಕೊಡ್ತಾ ಇದ್ದೇನೆ ಅಂತ ತಿಳ್ಕೊಂಡು ಅಂತೇಳಿ ಕೃಷ್ಣಾರ್ಪಣ ಮಸ್ತು ಅಂತ ತಿಳ್ಕೊಂಡಂತ ಅನ್ನುವಾಗ ಭೀಮಸೇನನಿಗೆ ಪ್ರತ್ಯಕ್ಷವಾದ ಸೂಕ್ತ, ಯಸ್ತೆ ಮನ್ಯೋ ವೀರಧ್ವಜ್ರದಾಯಕ ಸಹೋಜ ಪುಷ್ಟ್ಯತೆ ವಿಶ್ವಮಾನುಟಕ. ತನ್ನ ನಿಲುವಿನ ವಿಷಯದಲ್ಲಿ ಸ್ಥಿರತೆ, ಸ್ಥಿತಿ. ಮುಂದೆ ಗಾಂಧಾರಿ ಕೇಳ್ತಾಳೆ, ಎಲ್ಲ ಸರಿಯಪ್ಪ ಭೀಮ, ಅಲ್ಲ ಮನುಷ್ಯ ರಕ್ತ ಕುಡಿದೆಯಲ್ಲ, ನನ್ನ ಮಗನ ಗುಂಡಿಗೆ ರಕ್ತ ಕುಡಿದೆ ಅಂತಕೊಂಡಂತೆ ಭೀಮತನ ಕುಡಿದು ನಾಟಕ ಮಾಡಿದ್ದೇನೆ. ಹದಿನೆಂಟನೇ ದಿವಸ ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ವೈಶಂಪಾಯನ ಸರೋವರಕ್ಕೆ ಅಡಕಿಕೊಂಡಿದ್ದ. ಸುದ್ದಿ ಗೊತ್ತಾಗಿ ಪಾಂಡವರಲ್ಲಿಗೆ ಬಂದಿದ್ದಾರೆ. ಯುಧಿಷ್ಠಿರ ಹೇಳ್ತಾನೆ, ಅಡಿಕೊಂಡ ದುರ್ಯೋಧನ ಮೇಲೆ ಬಾ. ದುರ್ಯೋಧನ ಏನು ಹೇಳ್ತಾನೆ, ನಾನು ಮೇಲೆ ಬರೋದಿಲ್ಲ, ಹೋಗಿ ನೀವೇ ರಾಜ್ಯ ಆಳಿಕೊಳ್ಳಿ, ಹೇಗೂ ಗೆದ್ದಿದ್ದೀರಿ, ನೀವೇ ರಾಜ್ಯ ಆಳಿಕೊಳ್ಳಿ, ನೀವೇ ರಾಜ್ಯ ಮಾಡಿ, ನಾನು ತಪಸ್ಸಿಗೆ ಕಾಡಿಗೆ ಹೋಗ್ತೇನೆ ಅಂತ. ಧರ್ಮರಾಜ ಒಂದೆರಡು ಸಲ ಹೇಳಿದೆ, ಇದು ಕೂಡ ಕೇಳಲಿಲ್ಲ. ಕೃಷ್ಣ ಭೀಮನಿಗೆ ಸನ್ನೆ ಮಾಡಿದ್ದಾನೆ. ಭೀಮ ಸಿಂಹನಾದವನ್ನು ಮಾಡಿದ, ದುರ್ಯೋಧನ ಬರ್ತೀಯಲ್ಲೋ. ಆ ಧ್ವನಿ ಕೇಳಿ ನೀರಿನಲ್ಲಿಯೇ ದುರ್ಯೋಧನ ಮೈಯಿಂದ ಬೆವರು ಬರ್ಲಿಕ್ಕೆ ಚಾಲುವಾಯ್ತು. ನೀರಿನ ಮಧ್ಯದಲ್ಲಿ ಕೂತ್ಕೊಂಡಿದ್ದಾನೆ. ರನ್ನನ ಗದಾ ಯುದ್ಧದಲ್ಲಿ ರನ್ನು ಬಹಳ ಸುಂದರವಾಗಿ ಭೀಮನ ಸಿಂಹನಾದವನ್ನು ಕೇಳಿ ಸರೋವರದ ಮಧ್ಯದಲ್ಲಿಯೇ ಬೆಮರ್ತನು ಉರಗ ಪತಾಕನು ಮೈಯಿಂದ ಬೆವರು ಬರ್ಲಿಕ್ಕೆ ಚಾಲು ಆಯ್ತು. ಅಷ್ಟು ಗಾಬರಿ ಆಗಿದ್ದ. ಅವ್ನು ಹೇಳ್ದ, ಹೇಳಿ ಅಂತ ನೀನು ಬಿಡೋದಿಲ್ಲ, ಎಲ್ಲ ಯುದ್ಧಕ್ಕೆ ನೀನೇ ಕಾರಣ, ಮೇಲೆ ಬಾ ಅಂತ. ಆಗ ಕೊನೆಯದಾಗಿ ಭೀಮಸೇನಿಗೂ ದುರ್ಯೋಧನಿಗೂ ಯುದ್ಧ ಪ್ರಾರಂಭವಾಗಿದೆ. ದುರ್ಯೋಧನಿಗೊಂದು ಮೊಂಡು ವಿಶ್ವಾಸ, ಭೀಮನಿಗೇನು ಮಾಡೋದಿಲ್ಲ. ಯಾಕೆ? ಹೊಕ್ಕಳ ಕೆಳಗೆ ಗದೆಯಿಂದ ಪ್ರಹಾರ ಮಾಡಬಾರದಂತ ನಿಯಮ. ಹೀಗಾಗಿ ನನ್ನ ತೊಡೆ ಹೊಡಿತೇನೆ ಅಂತಂದಿದ್ದಾನೆ. ತೊಡೆ ಹೊಕ್ಕಳ ಕೆಳಗಿದೆ. ಭೀಮ ನನ್ನನ್ನೇನು ಮಾಡ್ಲಿಕ್ಕಾಗ್ತದೆ ಅಂತ ಹೇಳಿದ.
ಆದರೆ ಭೀಮ ಅವನಿಗೆ ಈ ಗದೆಯಿಂದ ಹೀಗೆ ಹೊಡಿತಾರೆ, ಅವನು ಪಾರಾಗ್ತಾನೆ, ಹೀಗೆ ಹೊಡ್ಲಿಕ್ಕೆ ಪಾರಾಗ್ತಾ ಇದ್ದಾನೆ. ಇನ್ನೇನು ತನ್ನ ಮೈ ಮೇಲೆ ಬೀಳ್ಬೇಕು. ಆಗ ದುರ್ಯೋಧನ ಏನು ಮಾಡಿದ, ಹಿಂದೆ ತಿರುಗಿ ಗಲಾಟೆ ಹೊಡೆದ. ಗಲಾಟೆಯಾಗಿ ಗಲಾಟೆ ಅಂತ ಹಿಂದೆ ಜಿಗಿದ. ಗಲಾಟೆ ಅಂತಲ್ಲ, ಅದಕ್ಕೆ ಬೇರೆ ಕರೀತಾರೆ ಕನ್ನಡದಲ್ಲಿ. ಆವಾಗ ಏನಾಯಿತು, ಅವನು ಉಲ್ಟಾ ಆದ. ಹಿಂದೆ ಪಾರಾಗಬೇಕು ಅಂತೇಳಿ ಹಿಂದಿನಿಂದ ಸ್ಟ್ರೋಕ್ ಮಾಡಿ ಕಾಲು ಮೇಲೆ ಮಾಡಿ ಈ ಕಡೆ ಬದಿ ಸರಿಬೇಕು ಅಂತ ತಿಳ್ಕೊಂಡಂತೆ. ಯಾವಾಗ ಅವನ ತಲೆ ಕೆಳಗೆ ಕಾಲು ಮೇಲೆ ಆಯಿತು, ಅಂಥ ಸಂದರ್ಭದಲ್ಲಿ ಇದೇ ಸಂದರ್ಭಕ್ಕೆ ಭೀಮ ಕಾಯ್ತಾ ಇದ್ದ. ತೊಡೆಗೆ ಹೊಡೆದರೆ 2 ತೊಡೆ ಸೀಳಿ ತಳಂಪನೆ ಕೆಳಗೆ ಬಿದ್ದುಬಿಟ್ಟ ದುರ್ಯೋಧನ. ಆ ನಂತರ ತಾನು ಪ್ರತಿಜ್ಞೆ ಮಾಡಿದಂತೆ ಆ ದುರ್ಯೋಧನ ತಲೆಯ ಮೇಲೆ ಕಾಲನ್ನು ಇಟ್ಟು ಹೊಸಕ್ತಾ ಇದ್ದಾನೆ. ನಾವು ತಗಣಿ ಹೊಸದಾಗಿ. ಆಗ ಧರ್ಮರಾಜ ಹೇಳ್ತಾನೆ, ರಾಜನಪ್ಪ ಅವನು, ಹಾಗೆಲ್ಲ ಅಪಮಾನ ಮಾಡಬಾರ್ದು. ಹೇಳಿಲ್ಲ, ನಾನು ಪ್ರತಿಜ್ಞೆ ಮಾಡಿದ್ದೆ ಕೃಷ್ಣನನ್ನು ಪಣಕ್ಕೆ ಇಡು ಅಂತ ತಿಳ್ಕೊಂಡು ತಂದಾಗ ನಿನ್ನ ತಲೆಯನ್ನು ತುಳಿತೇನೆ ಅಂತ ತಿಳ್ಕೊಂಡು ಅಂತ ಪ್ರತಿಜ್ಞೆ ಮಾಡಿದ್ದೇನೆ, ಅದನ್ನು ನಡೆಸಿಕೊಟ್ಟಿದ್ದೇನೆ. ನನ್ನ ನಿಲುವು ಅಂತೇನಿದೆ ಅದು ಸ್ಥಿರ. ಆ ನನ್ನ ಸ್ಥಿರತೆಯಿಂದ ನನ್ನ ಬದಿಗೆ ಸರಿಯೋದಿಲ್ಲ. ಇದಕ್ಕೇನೆ ಸ್ಥಿತಿ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಪರಮಾತ್ಮನನ್ನು ಪಡೆಯುವ ಸಂದರ್ಭದಲ್ಲಿ ಅವನ ಭಕ್ತಿಯಲ್ಲಿ ಸ್ಥಿತಿ, ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಆಗಲೂ ಈ ಬಲಿಪಶುವನ್ನು ಪರಮಾತ್ಮ ನಿನಗೆ ಅರ್ಪಣೆ ಮಾಡ್ತೇನೆ ಅಂತ ತಿಳ್ಕೊಂಡು ತಂದಾಗ ಋಷಭ ಸೂಕ್ತ ಭೀಮಸೇನಿಗೆ ಪ್ರತ್ಯಕ್ಷವಾಗಿದೆ. ಋಷಭಮ್ಮ ಸಮಾನಾನಾಂ ಸಪತ್ನಾನಾಂ ವಿಷಾಸಹಿಂ ಅಂತ ತಿಳ್ಕೊಂಡಂತನ್ನೋ ಮಂತ್ರ ಪ್ರತ್ಯಕ್ಷವಾಗಿದೆ. ಇದನ್ನು ಧಾತ್ರಿಹವನದ ಸಂದರ್ಭದಲ್ಲಿ ನಾನು ಮಾಡಿದ ಪ್ರವಚನದಲ್ಲಿದೆ ಇದು. ಹೀಗೆ 2 ಸೂಕ್ತಗಳನ್ನು ಕೊಂಡು 2 ಬಲಿಗಳನ್ನು ದಾನ ಮಾಡಿದ. ಯುದ್ಧ ಮುಗಿದ ಮೇಲೆ ಪಾಂಡವರು ಧೃತರಾಷ್ಟ್ರ ಗಾಂಧಾರಿಗೆ ಭೇಟಿಯಾಗಲಿಕ್ಕೆ ಬಂದಿದ್ದಾರೆ. ಧೃತರಾಷ್ಟ್ರನಿಗೂ ಭೀಮನ ಮೇಲೆ ಭಯಂಕರ ದ್ವೇಷ. ನನ್ನ ಮಕ್ಕಳನ್ನೆಲ್ಲ ಇವನೇ ಕೊಂದಲ್ಲ ಅಂತ ಹೇಳಿ ಅವನು ಭೀಮ ಬಂದರೆ ಅಪ್ಪಿಕೊಂಡು ಪುಡಿ ಮಾಡಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಮನಸ್ಥ ನಿರ್ಧಾರ ಮಾಡಿದ್ದ. ನೆವ ಅಪ್ಪಿಕೊಳ್ಳುವುದು, ಆದರೆ ಭೀಮನನ್ನು ಪುಡಿ ಮಾಡೋದು. ಎಷ್ಟಾದರೂ ಕಲಿಗೆ ಆಶ್ರಯ ಕೊಟ್ಟಿದ್ದರಿಂದ ವಾಯುದ್ವೇಷ ಮಾಡಿ ಅವನು ಶಿಕ್ಷೆ ಅನುಭವಿಸಬೇಕಾಗ್ತದೆ. ಧೃತರಾಷ್ಟ್ರನು ಕೂಡ. ಧೃತರಾಷ್ಟ್ರ ಬಂದಿದ್ದಾನೆ. ಬಂದಿರತಕ್ಕಂಥ ಸಂದರ್ಭದಲ್ಲಿ ಭೀಮ ಪರಾಕ್ರಮಿ ಅಪ್ಪ, ಯುದ್ಧದಲ್ಲಿ ಗೆದ್ದಿ ಬಾ, ನನಗೆ ಪೋಳಿಗೆ ಬಾ ಅಂತ ಕರೆದಿದ್ದಾನೆ. ತೊರಗಲ ಆಶ್ಚರ್ಯ ಅನಿಸ್ತು. ಭೀಮನಿಗೆ ಬೈತಾನೆ ಅಂತ ತಿಳ್ಕೊಂಡಿದ್ರೆ ಅಪ್ಪೋಳಿಗೆ ಬಂದು ಕರೀತಾ ಇದ್ದಾನೆ ಅಂತೇಳಿ. ಆಗ ಕೃಷ್ಣ ಮುಂದೆ ಬಂದ. ಅಲ್ಲಿ ಧೃತರಾಷ್ಟ್ರನ ಮನೆಯಲ್ಲಿ ದುರ್ಯೋಧನ ಒಂದು ಉಕ್ಕಿನಿಂದ ಭೀಮನ ಪ್ರತಿಮೆ ತಯಾರು ಮಾಡಿದ್ದ. ಭೀಮನಷ್ಟೇ ಎತ್ತರವಾಗಿ ದಿನಾಲು ಗದಾಯುದ್ಧ ಇಲ್ಲಿ ಹೊಡಿಬೇಕು ಅಲ್ಲಿ ಹೊಡಿಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಿದ್ದ. ಈ ಧೃತರಾಷ್ಟ್ರನ ಮನಸ್ಸು ಗೊತ್ತಿದ್ದರಿಂದಾಗಿ ಕೃಷ್ಣ ಆಗ ಆ ಉಕ್ಕಿನ ಮೂರ್ತಿಯನ್ನು ಕೃಷ್ಣ ಧೃತರಾಷ್ಟ್ರನ ಎದುರಿಗೆ ತಂದಿಟ್ಟಿದ್ದಾನೆ. ಇಟ್ಟಾಗ
ಜೋರಾಗಿ ಧೃತರಾಷ್ಟ್ರ ಅಪ್ಪಿಕೊಂಡಿದ್ದಾನೆ. ಆ ಉಕ್ಕಿನ ಮೂರ್ತಿ ಪುಡಿ ಪುಡಿ ಆಯಿತು. ದಡಾಮ್ನೆ ಪುಡಿ ಪುಡಿಯಾಗಿ ಬಿದ್ದರೆ ಧೃತರಾಷ್ಟ್ರ ಅಳ್ಳಿಕ್ಕೆ ಮಾಡಿದ, ಓ ಭೀಮ, ಸತ್ಯಪ್ಪ ಸತ್ಯ, ಏನೋ ಪ್ರೀತಿಯಲ್ಲಿ ನಿನ್ನ ಅಪ್ಕೊಂಡಿದ್ದೆ, ನನ್ನ ಅಪ್ಪಗೆಯಿಂದ ನೀನು ಸತ್ತೋದ್ಯಾ? ಆ ಧೃತರಾಷ್ಟ್ರನಿಗೆ ಸಾಮರ್ಥ್ಯ ಇರಬೇಕು ನೋಡಿಕೊಳ್ಳಿ. ಒಂದೊಂದು ಭುಜದಲ್ಲಿ 10,000 ಆನೆಗಳ ಬಲ. ಕೃಷ್ಣ ಹೇಳ್ತಾನೆ, ಭೀಮ ಸತ್ತಿಲ್ಲ, ನಿನ್ನ ದ್ವೇಷ ಅಭಿವ್ಯಕ್ತವಾಯಿತು, ಭೀಮ ಸುರಕ್ಷಿತ ಇದ್ದಾನೆ ಅಂತ ತಿಳ್ಕೊಂಡಂತೆ. ಆಗ ಧೃತರಾಷ್ಟ್ರನಿಗೆ ಬಹಳ ನಾಚಿಕೆ ಆಯಿತು. ಹೀಗಾಗಿ ನಾನು ಆಡಿದವರನ್ನು ಮಾಡಿದ ಪ್ರತಿಜ್ಞೆಯಂತೆ ನಡೆದುಕೊಳ್ತೇನೆ ಅಂಥೇಳಿ ಸ್ವಬಲದಿಂದ ಕೌರವರ 11 ಕ್ಷಣಿಯಲ್ಲಿ 6 ಕ್ಷಣಿ ಸೈನ್ಯವನ್ನು ಒಬ್ಬನೇ ನಾಶಪಡಿಸಿರ್ತಕ್ಕಂಥ ಮಹಾಪರಾಕ್ರಮಿ ಭೀಮಸೇನ. ಎಲ್ಲಿಯೂ ಕೂಡ ಚಂಚಲತೆ ಇಲ್ಲ, ಭಯ ಇಲ್ಲ, ಸ್ಥಿತಿ ತಾನು ಒಪ್ಪಿಕೊಂಡಿರ್ತಕ್ಕಂಥ ಸಿದ್ಧಾಂತದಲ್ಲಿ ಸ್ಥಿರತೆ, ತನ್ನ ಯುದ್ಧದಲ್ಲಿ ಸ್ಥಿರತೆ, ತನ್ನ ನಿಶ್ಚಯದಲ್ಲಿ ಸ್ಥಿರತೆ, ತನ್ನ ಪ್ರತಿಜ್ಞೆ ಪೂರ್ತಿ ಮಾಡುವುದರಲ್ಲಿ ಸ್ಥಿರತೆ. ಇದು ಭೀಮಸೇನ ಸ್ಥಾಯಿ ಭಾವ. ಆದ್ದರಿಂದಾಗಿ ಧೃತಿಯ ನಂತರ ಸ್ಥಿತಿ, ಎಂಥ ವಿರೋಧಿಗಳು ಬಂದರೂ ಕೂಡ ಸ್ವಲ್ಪ ಅಲುಗಾಡದೇ ಇರತಕ್ಕಂತಹ ಭೀಮಸೇನನ ಒಂದು ಶೌರ್ಯದ ಮುಖ, ಈ ಸ್ಥಿತಿ, ಇದನ್ನು ನಾವು ಚಿಂತನೆ ಮಾಡಿದರೆ ಮಹಾಭಾರತದ ಯುದ್ಧ ಸಂದರ್ಭದಲ್ಲಿ ಭೀಮನೇ ಮುಖ್ಯ ಹೀರೋ ಆಗ್ತಾನೆ. ಅದೇ ರೀತಿಯಾಗಿ ನಮಗೂ ಕೂಡ ನಾವು ಕಲಿಯಬೇಕಾಗಿದೆ. ಪರಮಾತ್ಮನ ಪಡೆಯುವವರೆಗೂ ನಮ್ಮ ಪ್ರಯತ್ನ ನಿಲ್ಲಬಾರ್ದು. ಎಷ್ಟೇ ವಿಘ್ನ ಬರಲಿ, ಎಷ್ಟೇ ಅನಾನುಕೂಲತೆಗಳು ಬರಲಿ, ಅಂತರ ಸಾವಿರಾರು ವಿಘ್ನಗಳು ಬರಲಿ, ನಾನು ಭಗವಂತನನ್ನು ಒಲಿಸಿಯೇ ತೀರ್ತೇನೆ ಅಂತನ್ನುವ ಧ್ರುವನ ನಿರ್ಧಾರ, ಪ್ರಹ್ಲಾದನ ನಿರ್ಧಾರ ನಮ್ಮ ಜೀವನದಲ್ಲಿದ್ದರೆ ನಾವು ನಿಶ್ಚಿತವಾಗಿಯೂ ಕೂಡ ಸಫಲರಾಗ್ತೇವೆ. ಈ ಸ್ಥಿತಿ ಅಂತ ಅನ್ನೋದೇನಿದೆ, ಸ್ಥಿರತೆ ಏನಂತ ಹೇಳಿದೆ, ತಾನು ಒಪ್ಪಿಕೊಂಡಿದ್ದ ವಿಷಯದಲ್ಲಿರ್ತಕ್ಕಂಥ ಬಗ್ಗೆ ಎಂದಿಗೂ ಕೂಡ ನೋ ಸೆಕೆಂಡ್ ಥಿಂಕಿಂಗ್, ಆ ರೀತಿಯಾಗಿರ್ತಕ್ಕಂಥ ಸ್ಥಿತಿ, ಇದು ಭೀಮನಿಂದ ನಾವು ಕಲಿಬೇಕು. ಮಹಾಭಾರತದಲ್ಲಿ ಹೇಗೆ ಸ್ಥಿತಿ ಇದ್ದರೆ ಪರಮಾತ್ಮ ಒಲಿತಾನೆ ಅಂತ ಅನ್ನೋದಕ್ಕೋಸ್ಕರ ಭೀಮಸೇನನ ನಿದರ್ಶನವಾಗಿ ತೆಗೆದುಕೊಂಡಿದ್ದಾರೆ. ಇನ್ನು ಭೀಮಸೇನಲ್ಲಿ ಉಳಿದ 3 ವಿಶಿಷ್ಟತೆಗಳು ಯಾವುವು ಅಂತ ಅನ್ನೋದನ್ನು ನಾವು ಕ್ರಮವಾಗಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅಜ್ಞಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.